ಹಂಬಲವನ್ನು ಇಟ್ಟುಕೊಂಡಿದ್ದರು. ಆದರೆ ಇದಕ್ಕೆ ತಾಯಿ ಒಪ್ಪಿರಲಿಲ್ಲ. ಒಂದು ದಿನ ಶಂಕರ ಪೂರ್ಣಾನದಿಯಲ್ಲಿ ಸ್ನಾನ ಮಾಡುವಾಗ ಒಂದು ಮೊಸಳೆ ಬಿದ್ದ ಕಾರಣ ಅನಿವಾರ್ಯವಾಗಿ ತಾಯಿ ಆರ್ಯಾಂಬೆಯು ಸನ್ಯಾಸಕ್ಕಾಗಿ ಒಪ್ಪಿಗೆಯನ್ನು ನೀಡಲೇಬೇಕಾಯಿತು. ಶಂಕರರು ಸನ್ಯಾಸಕ್ಕಾಗಿ ಯೋಗ್ಯವಾದ ಗುರುಗಳನ್ನು ಹುಡುಕುತ್ತಿರಬೇಕಾದರೆ ಶ್ರೀ ಗೋವಿಂದ ಭಗವತ್ಪಾದರು ಭೇಟಿ ಮಾಡಿದರು. ಅವರಲ್ಲಿ ತಮ್ಮ ಪರಿಚಯವನ್ನು ಅದ್ಭುತವಾಗಿ ರಸಶ್ಲೋಕಿಯ ಮೂಲಕ ಮಾಡಿಕೊಂಡರು. ತಾವು ಅಗ್ನಿಯನ್ನ ವಾಯುವಲ್ಲ, ಕೇವಲ ಶಿವಸ್ವರೂಪಿ ಎಂದು ತಮ್ಮ ಪರಿಚಯವನ್ನು ಮಾಡಿಕೊಂಡಾಗ ಇದರಿಂದ ಪ್ರಭಾವಿತರಾದ ಗೋವಿಂದ ಭಗವತ್ಪಾದರು ತಮಗೆ ವಿದ್ಯುಕ್ತವಾಗಿ ಸನ್ಯಾಸವನ್ನು ನೀಡಿ ತಮ್ಮ ಶಿಷ್ಯನನ್ನಾಗಿ ಸ್ವೀಕರಿಸಿಕೊಂಡರು. ಶಂಕರರು ವೇದ, ಸಂಸ್ಕೃತ, ಉಪನಿಷತ್ತು ಮುಂತಾದ ವಿದ್ಯೆಗಳನ್ನು ಗೋವಿಂದ ಭಗವತ್ಪಾದರಲ್ಲಿ ಕಲಿತರು. ಗೋವಿಂದ ಭಗವತ್ಪಾದರು ಶಂಕರರಲ್ಲಿ ಕಾಶಿಗೆ ಹೋಗಿ ಅಲ್ಲಿ ವೇದಾಂತ ಸಾರವನ್ನು ಪ್ರಚಾರ ಮಾಡಲು ಆದೇಶಿಸಿದರು. ಶಂಕರರು ಕಾಶಿಗೆ ಹೋಗಿ ಪ್ರಸ್ಥಾನತ್ರಯಗಳು ಅಂದರೆ ಶ್ರುತಿ ಸ್ಮೃತಿ ಪುರಾಣಗಳನ್ನು ಅಳವಡಿಸಿರುವ ಬ್ರಹ್ಮಸೂತ್ರ ಭಗವದ್ಗೀತೆ ಹಾಗೂ ಉಪನಿಷತ್ತುಗಳಿಗೆ ತಮ್ಮ ಭಾಷ್ಯಗಳನ್ನು ಬರೆದರು. ಅದ್ವೈತ ಸಿದ್ಧಾಂತ ಪ್ರತಿಪಾದನೆ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ, ಅಹಂ ಬ್ರಹ್ಮಾಸ್ಮಿ, ತತ್ತ್ವಂ ಅಸಿ, ಸರ್ವಂ ಬ್ರಹ್ಮಮಯಂ ಜಗತ್ ಇವೆಲ್ಲವೂ ಶಂಕರ ಬ್ರಹ್ಮ ಸಂದೇಶಗಳಾಗಿವೆ. ಇದರ ತಾತ್ಪರ್ಯವೇನೆಂದರೆ ಆತ್ಮ ಹಾಗೂ ಪರಮಾತ್ಮ ಎರಡೂ ಒಂದೇ. ಬ್ರಹ್ಮನೊಬ್ಬನೇ ಶಾಶ್ವತವಾದ ಸತ್ಯ, ಪ್ರಪಂಚವು ಶಾಶ್ವತವಲ್ಲ, ನಿತ್ಯ ಎಂದು ಹೇಳಿದರು. ನಮ್ಮಲ್ಲಿರುವ ಆತ್ಮ ಸ್ವತಃ ಪರಮಾತ್ಮನೇ ಆಗಿದ್ದಾರೆ ಎಂಬ ಸತ್ಯವನ್ನು ನಾವು ಜ್ಞಾನ ಮಾರ್ಗದಿಂದ ಅರಿತುಕೊಂಡರೆ ಮೋಕ್ಷವನ್ನು ಸಂಪಾದಿಸಬಹುದೆಂದು ಶಂಕರರು ಹೇಳಿದರು. ಶಂಕರರು ಇಡೀ ಭಾರತವನ್ನು ಕಾಲ್ನಡಿಗೆಯಲ್ಲಿ ಸಂಚರಿಸಿ 72ಕ್ಕೂ ಹೆಚ್ಚು ಘಟಾನುಘಟಿ ವಿದ್ವಾಂಸರನ್ನು ತಮ್ಮ ಅಪ್ರತಿಮ ಬುದ್ಧಿಮತ್ತೆಯಿಂದ ಸೋಲಿಸಿ ತಮ್ಮ ಶಿಷ್ಯರನ್ನಾಗಿ ಮಾಡಿಕೊಂಡು ಸರ್ವಜ್ಞ ಎಂದು ಸಾಬೀತುಪಡಿಸಿಕೊಂಡರು. ಕಾಶಿಯಲ್ಲಿ ಒಂದು ಸರ್ವಜ್ಞ ಪೀಠವಿತ್ತು. ಅದನ್ನು ಏರಬೇಕೆಂದರೆ 4 ದಿಕ್ಕುಗಳ 4 ದ್ವಾರಗಳನ್ನು ದಾಟಿ ಬರಬೇಕಿತ್ತು. ಶಂಕರರು ಇದಕ್ಕೆ ಅರ್ಹರಾಗಿದ್ದರು. ಆದರೆ ಸನ್ಯಾಸಕ್ಕೆ ವಿರುದ್ಧವಾದ ಕಾಮಶಾಸ್ತ್ರ ಹಾಗೂ ಗೃಹಸ್ಥ ಧರ್ಮದ ಕುರಿತು ಉಭಯವಾದ ಪ್ರಶ್ನೆಯನ್ನು ಕೇಳಿದಾಗ ಅವರು ರಾಜ ಅಮರುಕ ಎಂಬ ಸತ್ತವನ ದೇಹವನ್ನು ಪ್ರವೇಶ ಮಾಡಿ ಅವನ ಪತ್ನಿಯಿಂದ ಕಾಮಶಾಸ್ತ್ರ ಹಾಗೂ ಗೃಹಸ್ಥ ಧರ್ಮದ ಕುರಿತು ಜ್ಞಾನವನ್ನು ಸಂಪಾದಿಸಿ ಉಭಯ ಭಾರತೀಯ ತರ್ಕದಲ್ಲಿ ಸೋಲಿಸಿ ಸರ್ವಜ್ಞ ಪೀಠವನ್ನು ಏರಿದರು. ಹೀಗೆ ಸರ್ವಜ್ಞರೆಂದು ಜನಪ್ರಸಿದ್ಧಿಯಾದರು. ಶಂಕರಾಚಾರ್ಯರು ಭಾರತ ದೇಶದಲ್ಲಿ 4 ದಿಕ್ಕುಗಳಲ್ಲಿ ವೇದ ಹಾಗೂ ಧರ್ಮದ ರಕ್ಷಣೆಗಾಗಿ 4 ಪೀಠಗಳನ್ನು ಸ್ಥಾಪನೆ ಮಾಡಿದರು. ಶೃಂಗೇರಿ ಶಾರದಾ ಪೀಠ, ಪುರಿ ಗೋವರ್ಧನ ಪೀಠ, ದ್ವಾರಕಾ ಕಾಳಿಕಾ ಪೀಠ ಹಾಗೂ ಬದರಿ ಜ್ಯೋತಿರ್ಪೀಠ. ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಪ್ರಸ್ಥಾನತ್ರಯಗಳು, ಆನಂದ ಲಹರಿ, ಸೌಂದರ್ಯ ಲಹರಿ, ಶಿವಾನಂದ ಲಹರಿ, ಭಜಗೋವಿಂದಂ, ಮನೀಷಾ ಪಂಚಕಂ ಇತ್ಯಾದಿ. ಈಶಕೇನ ಕಥಾಪ್ರಶ್ನಂ ಮುಂಡಮಾಂಡೋಕ್ಯ ತೈತರಿ ಐತರೇಯಾಂಶ್ಚ ಛಾಂದೋಗ್ಯಂ ಬೃಹದಾರಣ್ಯ ಕಂದಶ. ಈ ಶ್ಲೋಕದಲ್ಲಿ ಶಂಕರಾಚಾರ್ಯರು ರಚಿಸಿರುವ ದಶೋಪನಿಷತ್ತನ್ನು ನಾವು ಕಾಣಬಹುದು. ಶಂಕರಾಚಾರ್ಯರನ್ನು ಒಂದೇ ಶ್ಲೋಕದಲ್ಲಿ ವರ್ಣಿಸುವುದಾದರೆ ಅಷ್ಟವರ್ಷೇ ಚತುರ್ವೇದಿ, ದ್ವಾದಶೇ ಸರ್ವಶಾಸ್ತ್ರವಿದಂ, ಷೋಡಶೇ ಕೃತವಾನ್ ಭಾಷ್ಯಂ, ದ್ವಾತ್ರಿಂಶೇ ಮುನಿರಭ್ಯಗಾತ್. ನನಗೆ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು.